ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ಕ್ಷಣದಲ್ಲಿ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಇದು ಆಕಸ್ಮಿಕ ಅಲ್ಲ. ಇದು ಸಾಯಿಬಾಬಾ ಅವರ ಸೂಚನೆ. ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ? ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದೆಯಾ? ಯಾರೂ ಸಹಾಯ ಮಾಡುತ್ತಿಲ್ಲವೆಂದು ಭಾಸವಾಗುತ್ತಿದೆಯಾ? ಆಗಲೇ ಈ ಸಂದೇಶ ನಿನಗಾಗಿ ಬಂದಿದೆ. 111 ಸಂಖ್ಯೆಯ ದೈವಿಕ ಶಕ್ತಿ. 111 ಅಂದರೆ ಸಾಮಾನ್ಯ ಸಂಖ್ಯೆಯಲ್ಲ, ಇದು ದೇವರ ನೇರ ಸಂದೇಶ. 111 ಕಂಡರೆ ಅರ್ಥ ನಿನ್ನ ಜೀವನದಲ್ಲಿ ಹೊಸ ಆರಂಭ ಬರುತ್ತಿದೆ. ನಿನ್ನ ಕಷ್ಟಗಳ ಅಂತ್ಯ ಹತ್ತಿರವಾಗಿದೆ. ಸಾಯಿಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ. ನಿನ್ನ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ. ಮಗು, ನೀನು ಈಗ ಕಷ್ಟದಲ್ಲಿದ್ದರೂ ಇದು ಶಾಶ್ವತವಲ್ಲ. ನೀನು ಅಳುತ್ತಿರುವ ಸ್ಥಳವೇ ನಿನ್ನ ಯಶಸ್ಸಿನ ಆರಂಭ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. 555 ಸಂಖ್ಯೆಯ ರಹಸ್ಯ. 555 ಅಂದರೆ ಬದಲಾವಣೆ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತಿದೆ. 555 ಕಂಡರೆ ಅರ್ಥ ಹಳೆಯ ದುಃಖಗಳು ಹೋಗುತ್ತಿವೆ, ಕೆಟ್ಟ ಜನರು ದೂರವಾಗುತ್ತಿದ್ದಾರೆ, ಹೊಸ ಅವಕಾಶಗಳು ಬರುತ್ತಿವೆ. ದೇವರು ನಿನ್ನ ಜೀವನವನ್ನು ಬದಲಿಸುತ್ತಿದ್ದಾರೆ. ಮಗು, ನೀನು ಈಗ ಕಳೆದುಕೊಂಡಿದ್ದೇನೆ ಎಂದು ಭಾವಿಸುತ್ತಿರುವುದು ನಿಜವಾದ ಕಳವು ಅಲ್ಲ. ಅದು ದೇವರು ನಿನ್ನಿಂದ ತೆಗೆದುಹಾಕುತ್ತಿರುವ ಕೆಟ್ಟದು. ಸಾಯಿಬಾಬಾ ನಿನಗೆ ಉತ್ತಮದನ್ನು ಕೊಡಲು ತಯಾರಾಗಿದ್ದಾರೆ. 777 ಸಂಖ್ಯೆಯ ಆಶೀರ್ವಾದ. 777 ಅಂದರೆ ದೈವಿಕ ಆಶೀರ್ವಾದ. 777 ಕಂಡರೆ ಅರ್ಥ ನಿನ್ನ ಪ್ರಾರ್ಥನೆ ಸಂಪೂರ್ಣವಾಗಿ ಕೇಳಲಾಗಿದೆ. ಅದ್ಭುತ ಘಟನೆಗಳು ನಡೆಯಲಿವೆ. ಜೀವನದಲ್ಲಿ ಶಾಂತಿ ಬರುತ್ತದೆ, ಒಳ್ಳೆಯ ಸುದ್ದಿ ಬರುತ್ತದೆ. ಮಗು, ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ಸಾಯಿಬಾಬಾ ಸದಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಇಂದಿನ ನೋವು ಮಗು, ನಿನ್ನ ಮನಸ್ಸಿನ ನೋವು ಯಾರಿಗೂ ಕಾಣುವುದಿಲ್ಲ. ಅರ್ಥ ಮಾಡಿಕೊಳ್ಳುವವರು ಇಲ್ಲ, ಸಹಾಯ ಮಾಡುವವರು ಕಡಿಮೆ. ಮನಸ್ಸು ತುಂಬ ಒತ್ತಡದಲ್ಲಿದೆ, ಭವಿಷ್ಯ ಅಸ್ಪಷ್ಟವಾಗಿದೆ. ಆದರೆ ಕೇಳು, ದೇವರು ನಿನ್ನನ್ನು ತಡ ಮಾಡುತ್ತಿಲ್ಲ. ದೇವರು ನಿನ್ನನ್ನು ತಯಾರಿಸುತ್ತಿದ್ದಾರೆ. ಸಾಯಿಬಾಬಾ ನಿನಗೆ ಹೇಳುವುದು, ಇಂದು ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ನನ್ನ ಮಗು, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನಿನ್ನ ನೋವು ನಾನು ನೋಡುತ್ತಿದ್ದೇನೆ. ನಿನ್ನ ಜೀವನ ಬದಲಾವಣೆಯಾಗುತ್ತದೆ. ನೀನು ಈಗ ಏನು ಮಾಡಬೇಕು? ಈ ಸಂದೇಶ ನೋಡಿದ ನಂತರ ಮನಸ್ಸಿನಲ್ಲಿ ಓಂ ಸಾಯಿರಾಮ್ ಅಂತ ಹೇಳು. ಬಾಬಾ ಮೇಲೆ ನಂಬಿಕೆ ಇಡು. ನಿನ್ನ ಕಷ್ಟವನ್ನು ಅವರಿಗೆ ಕೊಡು. ಧೈರ್ಯ ಕಳೆದುಕೊಳ್ಳಬೇಡ. ಜೀವನ ಬದಲಾವಣೆಯ ಸಮಯ. ಮಗು, ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಹೊಸ ಅವಕಾಶಗಳು, ಹೊಸ ಸಂತೋಷ, ಹೊಸ ಯಶಸ್ಸು, ಹೊಸ ಶಾಂತಿ ಇವು ನಿಧಾನವಾಗಿ ನಿನ್ನ ಕಡೆ ಬರುತ್ತಿವೆ. ಅದ್ಭುತ ಘಟನೆಗಳು. ಸಾಯಿಬಾಬಾ ಹೇಳುತ್ತಾರೆ, ನಂಬಿಕೆ ಇದ್ದವರಿಗೆ ಎಂದಿಗೂ ಸೋಲು ಇಲ್ಲ, ಸಹನೆ ಇದ್ದವರಿಗೆ ಫಲ ಖಚಿತ. ನಿನ್ನ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೆಯುತ್ತವೆ. ಮಗು, ಈ ವಿಡಿಯೋ ಕೇವಲ ವಿಡಿಯೋ ಅಲ್ಲ, ಇದು ಒಂದು ದೈವಿಕ ಸಂದೇಶ. ಇದನ್ನು ಇಗ್ನೋರ್ ಮಾಡಬೇಡ. ಇದನ್ನು ಮನಸ್ಸಿನಲ್ಲಿ ಇಟ್ಟಿಕೋ. ಸಾಯಿಬಾಬಾ ನಿನ್ನ ಜೀವನವನ್ನು ಆಶೀರ್ವದಿಸಲಿ. ದುಃಖಗಳು ದೂರವಾಗಲಿ, ಶಾಂತಿ ಬರಲಿ, ಯಶಸ್ಸು ಬರಲಿ, ಸಂತೋಷ ಬರಲಿ. 111 555 777 ದೇವರ ನೇರ ಸಂದೇಶ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಈ ಸಂದೇಶ ನಿನ್ನ ಜೀವನ ಬದಲಾಯಿಸಬಹುದು. ನಂಬಿಕೆ ಇಡುವವರ ಜೀವನ ಹೇಗಿರುತ್ತದೆ? ಮಗು, ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಅವರ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಬರುತ್ತದೆ. ಮೊದಲು ಸಮಸ್ಯೆಗಳು ಇರುತ್ತವೆ, ಆದರೆ ನಂತರ ಅದೇ ಸಮಸ್ಯೆಗಳು ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತವೆ. ಸಾಯಿಬಾಬಾ ಹೇಳುತ್ತಾರೆ, ನಾನು ಮೌನವಾಗಿದ್ದರೂ ನಿನ್ನ ಕೆಲಸ ಮಾಡುತ್ತಿದ್ದೇನೆ. ನಿನ್ನ ಕಷ್ಟಗಳು ಹಿಂದೆ ಇರುವ ಕಾರಣ, ನೀನು ಈಗ ಅನುಭವಿಸುತ್ತಿರುವ ಕಷ್ಟಕ್ಕೆ ಒಂದು ಕಾರಣ ಇದೆ. ಅದು ಶಿಕ್ಷೆಯಲ್ಲ, ಅದು ತಯಾರಿ. ನಿನ್ನ ಸಹನೆ ಹೆಚ್ಚಿಸಲು, ನಿನ್ನ ನಂಬಿಕೆ ಬಲಪಡಿಸಲು, ನಿನ್ನ ಜೀವನವನ್ನು ದೊಡ್ಡದಾಗಿಸಲು ದೇವರು ನಿನ್ನನ್ನು ತಯಾರಿಸುತ್ತಿದ್ದಾರೆ. ಮಗು,
ನೀನು ಈಗ ಅರ್ಥ ಮಾಡಿಕೊಳ್ಳದ ವಿಷಯ ನಾಳೆ ನಿನ್ನ ಜೀವನದ ಅತ್ಯುತ್ತಮ ಭಾಗವಾಗುತ್ತದೆ. ಸಾಯಿಬಾಬಾ ಯಾವಾಗ ಸಹಾಯ ಮಾಡುತ್ತಾರೆ? ಸಾಯಿಬಾಬಾ ಸಹಾಯ ಯಾವಾಗ ಬರುತ್ತೆ ಗೊತ್ತಾ? ನೀನು ಸಂಪೂರ್ಣವಾಗಿ ಶರಣಾದಾಗ, ನೀನು ನಂಬಿಕೆ ಇಟ್ಟಾಗ, ನೀನು ಅಹಂಕಾರ ಬಿಟ್ಟ ಪ್ರಾರ್ಥಿಸಿದಾಗ ಆ ಕ್ಷಣದಲ್ಲಿ ಬಾಬಾ ಕೆಲಸ ಆರಂಭಿಸುತ್ತಾರೆ. ನೀನು ನೋಡದ ರೀತಿಯಲ್ಲಿ ಅವರು ಕೆಲಸ ಮಾಡುತ್ತಾರೆ. ಜೀವನದಲ್ಲಿ ಬರುವ ಚಮತ್ಕಾರಗಳು. ಒಮ್ಮೆ ಸಾಯಿಬಾಬಾ ಕೃಪೆ ಶುರುವಾದರೆ ಆಕಸ್ಮಿಕವಾಗಿ ಒಳ್ಳೆಯ ಸುದ್ದಿ ಬರುತ್ತದೆ. ನಿರೀಕ್ಷೆ ಇಲ್ಲದ ಸಹಾಯ ಬರುತ್ತದೆ. ಮುಚ್ಚಿದ ದಾರಿ ತೆರೆದುಕೊಳ್ಳುತ್ತದೆ. ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮಗು, ಇದು ಕನಸು ಅಲ್ಲ, ಇದು ನಂಬಿಕೆಯ ಫಲ. ನಿನಗೆ ಸಾಯಿಬಾಬಾ ನೀಡುವ ಶಕ್ತಿ. ಸಾಯಿಬಾಬಾ ನಿನಗೆ 3 ಶಕ್ತಿಗಳು ಕೊಡುತ್ತಾರೆ: ಧೈರ್ಯ, ಸಹನೆ, ಶಾಂತಿ. ಈ 3 ಇದ್ದರೆ ಯಾವ ಕಷ್ಟವೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಈಗಿನ ಕಣ್ಣೀರು ವ್ಯರ್ಥವಲ್ಲ. ನೀನು ಈಗ ಅಳುತ್ತಿರುವ ಕಣ್ಣೀರು ಅದು ದುರ್ಬಲತೆಯಲ್ಲ, ಅದು ನಿನ್ನ ಬದಲಾವಣೆಯ ಆರಂಭ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರು ನಿನ್ನ ಆಶೀರ್ವಾದದ ಬೀಜ. ನಿನ್ನ ಜೀವನದ ಹೊಸ ಅಧ್ಯಾಯ ಇಂದಿನಿಂದ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಹಳೆಯ ದುಃಖ ಮುರಿಯುತ್ತದೆ, ಹೊಸ ಸಂತೋಷ ಬರುತ್ತದೆ, ಮನಸ್ಸಿಗೆ ನೆಮ್ಮದಿ ಬರುತ್ತದೆ, ಜೀವನದಲ್ಲಿ ಬೆಳಕು ಬರುತ್ತದೆ. ಈ ಸಂದೇಶ ನಿನಗೆ ಮಾತ್ರ ಅಲ್ಲ, ಇದು ನಿನ್ನ ಆತ್ಮಕ್ಕೆ ನೀಡಿದ ಸಂದೇಶ. ನಂಬಿಕೆ ಬಿಡಬೇಡ, ಪ್ರಾರ್ಥನೆ ನಿಲ್ಲಿಸಬೇಡ. ಸಾಯಿಬಾಬಾ ಜೊತೆ ಇರು, ಅವರು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಓಂ ಸಾಯಿರಾಮ್. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಜೀವನ ನಾನು ಸುಂದರ ಮಾಡುತ್ತೇನೆ. ನಿನ್ನ ನೋವು ನಾನು ತೆಗೆದುಹಾಕುತ್ತೇನೆ. ನಿನ್ನ ಫ್ಯೂಚರ್ ನಾನು ಬೆಳಗಿಸುತ್ತೇನೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಜೀವನದಲ್ಲಿ ಬರುವ ತಿರುವು. ಮಗು, ಒಂದು ಸತ್ಯ ಕೇಳು. ನಿನ್ನ ಜೀವನ ಈಗ ಕಷ್ಟದಲ್ಲಿದ್ದರೂ ಅದೇ ಜೀವನ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಬದಲಾಗುತ್ತದೆ. ಸಾಯಿಬಾಬಾ ಕಾರ್ಯ ನಿಧಾನವಾಗಿರಬಹುದು, ಆದರೆ ಅದು ಶಾಶ್ವತವಾಗಿರುತ್ತದೆ. ಇಂದು ನಿನ್ನ ಸಮಸ್ಯೆ ದೊಡ್ಡದಾಗಿ ಕಾಣಬಹುದು, ಆದರೆ ನಾಳೆ ಅದೇ ಸಮಸ್ಯೆ ನಿನ್ನ ಶಕ್ತಿಯಾಗುತ್ತದೆ. ಸಾಯಿಬಾಬಾ ಮೌನವಾಗಿರುವ ಕಾರಣ ನೀನು ಕೆಲವೊಮ್ಮೆ ಯೋಚಿಸುತ್ತೀಯಲ್ಲ, ನನಗೆ ಯಾಕೆ ಸಹಾಯ ಆಗುತ್ತಿಲ್ಲ? ಆದರೆ ಸತ್ಯ ಏನು ಗೊತ್ತಾ? ಸಾಯಿಬಾಬಾ ಮೌನವಾಗಿಲ್ಲ. ಅವರು ನಿನ್ನ ಜೀವನವನ್ನು ರೂಪಿಸಿದ್ದಾರೆ. ಅವರು ಸರಿಯಾದ ಸಮಯ ಕಾಯುತ್ತಿದ್ದಾರೆ. ಅವರು ಸರಿಯಾದ ದಾರಿ ತಯಾರಿಸುತ್ತಿದ್ದಾರೆ. ಅವರು ನಿನ್ನನ್ನು ತಪ್ಪು ದಾರಿಯಿಂದ ಉಳಿಸುತ್ತಿದ್ದಾರೆ. ನಂಬಿಕೆ ಕಳೆದುಕೊಳ್ಳಬೇಡ ಮಗು. ನಂಬಿಕೆ ಎಂದರೆ ಕಣ್ಣಿಗೆ ಕಾಣುವುದನ್ನು ನಂಬುವುದು ಅಲ್ಲ. ಕಾಣದ ದೇವರು ಮೇಲೆ ನಂಬಿಕೆ ಇಡುವುದು. ನೀನು ಈಗ ನೋಡುತ್ತಿರುವುದು ಸಮಸ್ಯೆ, ಆದರೆ ಆ ದೇವರು ನೋಡುತ್ತಿರುವುದು ಪರಿಹಾರ. ನಿನಗಾಗಿ ಕಾಯುತ್ತಿರುವ ಒಳ್ಳೆಯ ದಿನಗಳು ಒಂದು ದಿನ ಬರುತ್ತದೆ. ನೀನು ನಗುತ್ತೀಯ, ನಿನ್ನ ಮನೆಗೆ ಶಾಂತಿ ಬರುತ್ತದೆ, ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ನೀನು ಇಂದಿನ ನೋವನ್ನು ಮರೆತು ಬಿಡುತ್ತೀಯ, ಆ ದಿನ ತುಂಬ ದೂರ ಇಲ್ಲ. ನಿನ್ನೊಳಗಿನ ಶಕ್ತಿ ಮಗು, ನಿನ್ನೊಳಗೆ ದೊಡ್ಡ ಶಕ್ತಿ ಇದೆ, ಆದರೆ ಅದು ಈಗ ನಂಬಿಕೆಯಿಂದ ಹೊರಗೆ ಬರಬೇಕಾಗಿದೆ. ಸಾಯಿಬಾಬಾ ನಿನಗೆ ಹೇಳುತ್ತಾರೆ, ನೀನು ದುರ್ಬಲ ಅಲ್ಲ, ನೀನು ಪರೀಕ್ಷೆಯಲ್ಲಿದ್ದೀಯ. ನೋವು ಎಂದಿಗೂ ಶಾಶ್ವತವಲ್ಲ. ಈಗಿರುವ ನೋವು ಅದು ನಿನ್ನ ಜೀವನದ ಕೊನೆಯ ಅಧ್ಯಾಯ ಅಲ್ಲ, ಅದು ಕೇವಲ ಒಂದು ಪುಟ. ಪ್ರತಿಯೊಂದು ಕತ್ತಲ ನಂತರ ಬೆಳಕು ಬರುತ್ತದೆ, ಪ್ರತಿಯೊಂದು ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ. ಸಾಯಿಬಾಬಾ ನಿನ್ನ ಜೊತೆ ಹೇಗಿದ್ದಾರೆ? ನೀನು ಕಾಣದಿದ್ದರೂ ಅವರು ನಿನ್ನ ಮಾರ್ಗ ನೋಡುತ್ತಿದ್ದಾರೆ. ಅವರು ನಿನ್ನ ಮಾತು ಕೇಳುತ್ತಿದ್ದಾರೆ. ಅವರು ನಿನ್ನ ಹೃದಯದ ಓದುತ್ತಿದ್ದಾರೆ. ಮಗು, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ದೈವಿಕ ಭರವಸೆ ಈ ಕ್ಷಣದಲ್ಲಿ ಸಾಯಿಬಾಬನಿಗೆ ಹೇಳುತ್ತಿದ್ದಾರೆ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಕಷ್ಟಗಳು ಶೀಘ್ರದಲ್ಲೇ ಮುಗಿಯುತ್ತವೆ. ನಿನ್ನ ಜೀವನ ನಾನು ಸುಂದರ ಮಾಡುತ್ತೇನೆ. ಮಗು, ನಂಬಿಕೆ ಇಟ್ಟಿಕೋ, ಸಹನೆ ಇಟ್ಟಿಕೋ, ಪ್ರಾರ್ಥನೆ ನಿಲ್ಲಿಸಬೇಡ. ನಿನ್ನ ಜೀವನದಲ್ಲಿ ಅದ್ಭುತ ಬದಲಾವಣೆ ಖಚಿತ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೊತೆ ಇರಲಿ. 111 ಹೊಸ ಆರಂಭ, 555 ದೊಡ್ಡ ಬದಲಾವಣೆ ಬರುತ್ತಿದೆ. 777 ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಈ ಸಂದೇಶ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ನಂಬಿಕೆ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಬಹುದು. ಶೇರ್ ಮಾಡಿ. ಎಲ್ಲರಿಗೂ ಸಾಯಿಬಾಬಾ ಆಶೀರ್ವಾದ ತಲುಪಲಿ. ಧನ್ಯವಾದಗಳು. ಶುಭೋದಯ.